ಎಲ್ರಿಗೂ ಬೆಳಗ್ಗೆ ಶುಭೋದಯ. ನಮ್ಮ ತಂದೆಯವರು ಸ್ಟ್ಯಾಂಡ್ ಕಡೆಗೆ ಹೋಗ್ತಿದ್ರು, ಅದಕ್ಕೆ ಒಂದು ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಸೀದಾ ನಾನು ನನ್ನ ತಮ್ಮ ಬಿಟ್ಟು ಕಂಪ್ನಿ ಹತ್ರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ನನಗೊಂದು ಫೋನ್ ಬಂತು, ಬೇಗ ಬರಪ್ಪ ಲೋಡ್ ಆಗೈತೆ ಅಂತ ಕೇಳಿ ನಂಗೆ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಯ್ತು. ನೋಡೋಣ ಹೆಂಗೆ ಲೋಡ್ ಮಾಡೋರು ಅಂತ ಹೋಗಿ ನೋಡಿದೆ, ಲೋಡ್ ಅಂತೂ ಜಾಸ್ತಿನೇ ಇತ್ತು. ಅದಕ್ಕೆ ನೋಡ್ಬಿಟ್ಟು ಸರಿ ಹೊರಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಬೇಕಾದ್ರೆ ಗ್ಯಾಪ್ನ ಆಯಿತು. ನನ್ನ ಗಾಡಿ ಇನ್ನೂ ವಾಶ್ ಮಾಡಿರಲಿಲ್ಲ, ವಾಶ್ ಮಾಡ್ಕೊಬಿಡೋಣ ಬೇಗ ಅಂತ ಹೇಳ್ಬಿಟ್ಟು ಸ್ಪೀಡಾಗಿ ಓಡೋದಾನೆ ನಮ್ಮ ಸೆಕ್ಯೂರಿಟಿ ಅಂಕಲ್ಗೆ ಹೇಳಿದೆ, ಅಂಕಲ್ ಬೇಗ ನೀರು ಆನ್ ಮಾಡಿ ನನ್ನ ಗಾಡಿ ತೊಗೋಬೇಕು ಅಂತ ಹೇಳ್ಬಿಟ್ಟು ಅವರು ಆನ್ ಮಾಡಿದ್ರು. ಅದಕ್ಕೆ ಕ್ಲೀನಾಗಿ ಹೋಗ್ಬಿಟ್ಟು ಗಾಡಿನೆಲ್ಲ ಫ್ರೆಶಾಗಿ ತೊಳ್ಕೊಂಡು ಅಲ್ಲಿಂದ ಸೀದಾ ಬಿಟ್ಟವನೇ ನೈಸ್ ರೋಡ್ ಹತ್ತದೆ. ನೋಡಿದ್ರೆ ಒಂದು ಗಾಡಿ ದಬ್ಬಕೊಂಡಿತ್ತು, ನಿದ್ದೆಗಣ್ಣಲ್ಲಿ ಆಗಿರ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಅಲ್ಲಿಂದ ಸೀದಾ ಬಿಟ್ಟವನೇ ಅನ್ಲೋಡ್ ಪಾಯಿಂಟ್ ಹತ್ರಕ್ಕೆ ಬಂದೆ. ರೋಡ್ ಅಂತೂ ಸಿಕ್ಕಾಪಟ್ಟೆ ಗುಂಡಿ ರೋಡು ಮತ್ತು ಸಿಮೆಂಟ್ ರೋಡ್ ಅಲ್ಲೆಲ್ಲ ಕ್ಲೀನಾಗಿ ಪಾಸ್ ಮಾಡ್ಕೊ ಹೋಗ್ತಾ ಇದೆ. ಯಾಕಪ್ಪ ಅಂದರೆ ಆಲ್ರೆಡಿ ತುಂಬ ಲೋಡ್ ಐತೆ, ಅದಕ್ಕೆ ಫುಲ್ಲು ಗುಂಡಿ ರೋಡು ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಹೋದೋನೆ ಅನ್ಲೋಡ್ ಪಾಯಿಂಟ್ ಹತ್ರಕ್ಕೆ ಹೋಗ್ಬಿಟ್ಟು ಪಾರ್ಟಿಗೆ ಫೋನ್ ಹಾಕ್ತೆ, ಬೇಗ ಬನ್ನಿ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಅಂದರು. ಮೋಸ್ಟ್ಲಿ ನಾನು ಅಲ್ಲೇ ಇರಬೇಕು ಅಂತ ಯೋಚನೆ ಮಾಡಿಕೊಂಡು ಹೇಳ್ತಾ ಇದ್ದೆ. ಅಷ್ಟರಲ್ಲೇ ನಮ್ಮ ಪಾರ್ಟಿ ಫೋನ್ ಹಾಕಿದ್ರು, ಇಲ್ಲಲ್ಲಪ್ಪ ಚೂರು ಒಳಕ್ಕೆ ಬಾರಪ್ಪ ಅಂತ ಅಂದರು. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಬಂದು ಆಲ್ರೆಡಿ ನೋಡ್ರಿ ಈ ಪಾಯಿಂಟಿಗೆ ನಾನು ಆಲ್ರೆಡಿ ಬಂದಿದ್ದೆ. ಇದು ಎಲ್ಲಪ್ಪ ಇರೋದು ಅಂದರೆ ಸರ್ಜಾಪುರದ ಹತ್ರ. ಅದಕ್ಕೆ ಕಸ್ಟಮರಿಗೆ ಫೋನ್ ಹಾಕಿದ್ದೆ, ಅವ್ರು ಹೇಳಿದ್ರು ಊಟ ಮಾಡ್ಕೊಂಡು ಬರ್ತೀವಪ್ಪ ಅಂತ ಹೇಳ್ಬಿಟ್ಟು. ಅದಕ್ಕೆ ನನಗೂ ಹೊಟ್ಟೆಸ್ತಾಯಿತ್ತು, ನಾನು ಮನೆಯಿಂದ ಏನು ಊಟ ತಂದಿರಲಿಲ್ಲ. ಅದಕ್ಕೆ ಹೋಗಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಸೈಡ್ ಹೋಗಿ ಊಟ ಮಾಡೋ ಅಷ್ಟರಲ್ಲೇ ಇನ್ನೊಂದು ಗಾಡಿ ಬಂದು ನಿಂತಿತ್ತು. ಎರಡು ಗಾಡಿ ಇಲ್ಲಿ ಕಳಿಸೋರೆ ಅಂತ ಹೇಳ್ಬಿಟ್ಟು ಅನ್ಲೋಡರ್ಸ್ಗೆ ಫೋನ್ ಹಾಕ್ತೆ. ಅದಕ್ಕೆ ಅವ್ರು ಬೇಗ ಬಂದರು, ಎರಡು ಗಾಡಿ ಐತಲ್ಲ ಬೇಗ ಮಾಡಿ ಕಳಿಸ್ಬಿಡೋಣ ಪಾಪ, ಅವ್ರನ್ನ ಎಷ್ಟೊತ್ತು ವೆಯ್ಟ್ ಮಾಡಿಸೋದು ಅಂತ ಹೇಳ್ಬಿಟ್ಟು ಬಂದಿದ್ದ ತಕ್ಕನಾಗೆ ಸ್ಪೀಡಾಗಿ ಅನ್ಲೋಡ್ ಮಾಡ್ತಾಯಿದ್ರು. ನನಗಂತೂ ನೋಡಿ ಫುಲ್ ಖುಷಿ ಆಗೋಯ್ತು. ಅಷ್ಟರಲ್ಲೇ ಮತ್ತೊಂದು ಫೋನ್ ಬಂತು, ಹೋಗಪ್ಪ ನಾಂಡೇಳಿಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತಾಯಿತ್ತು, ಮತ್ತು ಬೇಜಾರು ಆಯ್ತಾಯಿತ್ತು. ಖುಷಿ ಯಾಕಪ್ಪ ಅಂದರೆ ಇನ್ನೊಂದು ಲೋಡ್ ಸಿಕ್ತಲ್ಲ ಅಂತ, ಬೇಜಾರು ಯಾಕಪ್ಪ ಅಂದರೆ ಇಂಥ ಗುಂಡಿ ರೋಡಲ್ಲಿ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಗುಂಡಿ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಅವ್ನು ಯಾರೋ ಬಸ್ಸವ್ನು ಅಡ್ಡ ಬಂದ. ಅದಕ್ಕೆ ಅವ್ನ ಒಂದು ಹಂಗೆ ವೀಡಿಯೋ ಮಾಡಿಕೊಂಡು ಅವ್ನಿಗೆ ಸ್ವಲ್ಪ ಅವಾಜ್ಗಳು ಹಾಕ್ಕೊಂಡು ಅಲ್ಲಿಂದ ಸೀದಾ ಬಿಟ್ಟವನೇ ನಾಂಡೇಳಿಗೆ ಬಂದೆ. ನಾಂಡೇಳಿಗೆ ಬಂದುಬಿಟ್ಟು ಹುಡುಗರು ಸ್ವಲ್ಪ ಕಮ್ಮಿ ಅವರೇ, ನೀವೇ ಲೋಡ್ ಮಾಡ್ಕೋಬೇಕು ಅಂದರು. ಪರವಾಗಿಲ್ಲ, ನಾವು ಕೆಲವೊಂದು ಕಡೆ ಅಡ್ಜಸ್ಟ್ ಮಾಡ್ಕೋಬೇಕಾಯ್ತದೆ. ಡ್ರೈವರ್ಗಳು ತಿಗಾಕೊಪ್ಪು ತೋರಿಸಂಗಿಲ್ಲ, ಯಾಕೆಂದರೆ ತೋರಿಸಿದ್ರೆ ನಾವೇ ಆಲ್ಟ್ ಆಗಬೇಕಾಗುತ್ತೆ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೇನೆ ಸ್ವಲ್ಪ ಹೆಲ್ಪ್ ಮಾಡಿಕೊಂಡು ನಾನು ನಿಧಾನಕ್ಕೆ ಮಾಡ್ತಾಯಿದ್ದೆ. ನಮ್ಮ ಹುಡುಗಂಗೆ ಹೇಳಿದೆ, ಕ್ಲೀನಾಗಿ ವೀಡಿಯೋ ಮಾಡಮ್ಮ, ನಾನು ಲೋಡ್ ಮಾಡೋದನ್ನೆಲ್ಲ ಅಂತ ಅಂದೆ. ಸರಿ ಆಯ್ತು ಇರಪ್ಪ, ಕ್ಲೀನಾಗಿ ವೀಡಿಯೋ ಮಾಡ್ಕೋತೀನಿ ಅಂತ ಅಂದ. ಅವನು ವೀಡಿಯೋ ಮಾಡ್ಕೋತಾ ಇರ್ಬೇಕಾದ್ರೆ ನಾನು ಕ್ಲೀನಾಗಿ ಲೋಡೆಲ್ಲ ಮಾಡಿಕೊಂಡು ಅಷ್ಟರಲ್ಲೇ ಗಿಲ್ಟೆಲ್ಲ ಹೊಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊಡ್ಕೊತಾ ಇದ್ದೆ. ಯಾಕಪ್ಪ ಅಂದರೆ ಕಚ್ಚಾ ಪೀಸು ಹುಡುಗರುಗಳಿಗೆ ಗೊತ್ತಾಗಲ್ಲ, ನಾನೇ ಹೊಡ್ಕೋಬೇಕು. ಅದಕ್ಕೇ ಕ್ಲೀನಾಗಿ ನೋಡ್ಬಿಟ್ಟು ಬೆಲ್ಟು ಟೈಟು ಲೂಸು ಹೇಳಪ್ಪ ಅಂತ ಹೇಳ್ಬಿಟ್ಟು ಅವ್ನಿಗೆ ಹೇಳ್ಬಿಟ್ಟು ನಾನು ಕ್ಲೀನಾಗಿ ಬೆಲ್ಟ್ ಹೊಡ್ಕೊಂಡು ಅಲ್ಲಿಂದ ಸೀದಾ ಕಂಪ್ನಿ ಕಡೆಗೆ ಬಿಟ್ಟೆ. ಇವತ್ತು ಹೆಂಗಪ್ಪ ಹೋಗ್ಬಿಟ್ಟು ಕಂಪ್ನಿಗೆ ಗಾಡಿ ಹಾಕ್ಬಿಟ್ಟು ಹೋದರೆ ಬೆಳಗ್ಗೆಗೆ ಇನ್ನೊಂದು ಲೋಡ್ ಹಾಕಿರ್ತಾರೆ ಅಂತ ಖುಷಿಲಿ ಮನಸಲ್ಲೇ ಯೋಚನೆ ಮಾಡ್ಕೊಂಡು ಹೊರಟೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಂಗೆ ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ.